ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಒಂದು ದಿನ ಬೆಳಗ್ಗೆ ಎದ್ದಾಗ ನಿಮ್ಮ ಲೈಫ್ ಸೇವಿಂಗ್ಸ್ ಅಂದರೆ ಬ್ಯಾಂಕ್ ಲಾಕರಲ್ಲಿ ಸೇಫ್ ಆಗಿ ಇಟ್ಟಿರೋ ನಿಮ್ಮ ಫ್ಯಾಮಿಲಿ ಗೋಲ್ಡ್ ಎಲ್ಲ ಮಾಯ ಆಗಿದೆ ಅಂತ ಗೊತ್ತಾದ್ರೆ ಹೇಗನ್ಸುತ್ತೆ? ಕರ್ನಾಟಕದ ಮನಗೂಳಿ ಅನ್ನೋ ಒಂದು ಸಣ್ಣ ಟೌನಲ್ಲಿ ಆಗಿದ್ದೆ ಇದು. ಒಂದು ಬೆಳಗ್ಗೆ ಆ ಊರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಬಂತು. ಕೆನರಾ ಬ್ಯಾಂಕ್ ಒಳಗಿಂದ ಸುಮಾರು 59 ಕೆಜಿ ಚಿನ್ನ ಅಂದ್ರೆ 53 ಕೋಟಿ ಬೆಲೆ ಬಾಳೋ ಚಿನ್ನನ ಕಳವು ಮಾಡಲಾಗಿತ್ತು. ಆದ್ರೆ ಇದು ಸಾಧಾರಣ ಕಳ್ಳತನ ಆಗಿರ್ಲಿಲ್ಲ. ಯಾವುದೇ ಅಲಾರ್ಮ್ ಸೌಂಡ್ ಇಲ್ಲ, ಯಾವುದೇ ಗೋಡೆ ಮುರಿದಿಲ್ಲ. ಇದೊಂದು ಸೈಲೆಂಟ್ ಆಗಿ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿರೋ ಕ್ರೈಮ್ ಆಗಿತ್ತು. ಹಾಗಾದ್ರೆ ಅವ್ರು ಇದನ್ನ ಹೇಗ್ ಮಾಡಿದ್ರು? ಇದರ ಮಾಸ್ಟರ್ ಮೈಂಡರು ಮತ್ತು ಪೊಲೀಸ್ ಅವರು ಯಾವುದೇ ಕ್ಲೂ ಇಲ್ಲದೆ ಈ ಕೇಸ್ನ ಹೇಗ್ ಸಾಲ್ವ್ ಮಾಡಿದ್ರು? ಇವತ್ತು ನಾವು ಇಂಡಿಯಾದಲ್ಲಿ ನಡೆದಿರೋ ಒಂದು ಮೋಸ್ಟ್ ಬ್ರಿಲಿಯಂಟ್ ಬ್ಯಾಂಕ್ ರಾಬರಿ ಕಥೆಯನ್ನ ಡೀಟೇಲ್ ಆಗಿ ನೋಡೋಣ. A huge robbery at Canara Bank. ಕೆನರಾ ಬ್ಯಾಂಕ್ ಮದದಾಗಿ Canara Bank robbery. ಬ್ಯಾಂಕ್ ದರೋಡೆ 53 ಕೆಜಿ ಚಿನ್ನ ನಾಪತ್ತೆ. ಪ್ರತಿಯೊಂದು ದೊಡ್ಡ ಪ್ಲಾನ್ಗೆ ಒಂದು ಟೀಮ್ ಬೇಕು. ಈ ಟೀಮ್ನಲ್ಲಿ 3 ಮೇನ್ ಪ್ಲೇಯರ್ಸ್ ಇದ್ರು. ಈ ಪೂರ್ತಿ ಗೇಮ್ನ ಮಾಸ್ಟರ್ ಮೈಂಡ್ ಆಗಿದ್ದು ವಿಜಯ್ ಕುಮಾರ್ ಮಿರಿಯಾಳ್. ಇಲ್ಲಿರೋ ಟಿವಿಸ್ಟ್ ಏನಪ್ಪಾ ಅಂದ್ರೆ, ಅವನು ಅದೇ ಬ್ಯಾಂಕ್ನ ಅದೇ ಬ್ರಾಂಚ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದವನು. ಅವನಿಗೆ ಬ್ಯಾಂಕ್ನ ಮೂಲೆ ಮೂಲೆ ಗೊತ್ತಿತ್ತು, ಅದರ ಲೇಔಟ್, ಸೆಕ್ಯೂರಿಟಿ, ಎಲ್ಲ ವೀಕ್ನೆಸ್ಸು. ಹಿ ವಾಸ್ ದಿ ಇನ್ಸೈಡರ್. ಆದರೆ ಒಬ್ಬನೇ ಇದನ್ನ ಮಾಡಕ್ಕಾಗಲ್ಲ. ಅದಕ್ಕೆ ತನ್ನ ಟ್ರಸ್ಟೆಡ್ ಫ್ರೆಂಡ್ ಚಂದ್ರಶೇಖರ್ ನೆರೆಲ್ಲಾನ ಟೀಮ್ಗೆ ಕರ್ಕೊಂಡು ಬಂದ. ನೆರೆಲ್ಲಾ ಒಬ್ಬ ಕಾಂಟ್ರಾಕ್ಟರ್, ಅವನತ್ರ ದುಡ್ಡಿತ್ತು, ಕಾಂಟ್ಯಾಕ್ಟ್ಸ್ ಇತ್ತು. ಈ ಪ್ಲಾನ್ಗೆ ಬೇಕಾದ ಮನಿ ಮ್ಯಾನೇಜ್ ಮಾಡೋದು ಇವನ ಕೆಲಸ. ಟೀಮ್ನ 3ನೇ ವ್ಯಕ್ತಿ ಸುನಿಲ್ ಮೋಕಾ, ಒಬ್ಬ ಡ್ರೈವರ್, ಕ್ಲೋಸ್ ಹೆಲ್ಪರ್. ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ ಮಾಡೋದು ಇವನ್ ರೋಲ್ ಆಗಿತ್ತು. ದ ಬ್ರೈನ್ಸ್, ದ ಮನಿ ಆ್ಯಂಡ್ ದ ಮಸಲ್. ಟೀಮ್ ರೆಡಿ ಆಗಿತ್ತು. ಈಗ ಅವರಿಗೆ ಒಂದು ಪರ್ಫೆಕ್ಟ್ ಪ್ಲಾನ್ ಬೇಕಿತ್ತು. ರಾಬರಿ ಆಗಿದ್ದು ಮೇ ತಿಂಗಳಲ್ಲಿ, ಆದರೆ ಅದರ ಪ್ಲಾನಿಂಗ್ ಸುಮಾರು 5 ತಿಂಗಳ ಮುಂಚೆನೆ ಜನವರಿ ತಿಂಗಳಲ್ಲಿ ಸ್ಟಾರ್ಟ್ ಆಗಿತ್ತು. ಅವರು ಇದನ್ನ ಒಂದು ಮಿಷನ್ ತರ ಟ್ರೀಟ್ ಮಾಡಿದ್ರು. ನೆಟ್ಫ್ಲಿಕ್ಸ್ ಮತ್ತೆ ಬೇರೆ ಬೇರೆ OTT ಪ್ಲಾಟ್ಫಾರ್ಮ್ನಲ್ಲಿ ರಾಬರಿ ಮೂವಿ ನೋಡಿ ಅದರಿಂದ ಐಡಿಯಾಸ್ ತಗೊಂಡು ಪ್ಲಾನಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರ ಮೊದಲ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ಬ್ಯಾಂಕ್ನ ಸ್ಟ್ರಾಂಗ್ ರೂಮ್ಗೆ ಒಂದು ಡೂಪ್ಲಿಕೇಟ್ ಕೀ ರೆಡಿ ಮಾಡೋದು. ಅವರು ಒಬ್ಬ ಎಕ್ಸ್ಪರ್ಟ್ ಲಾಕ್ ಸ್ಮಿತ್ಗೆ 90,000 ರೂಪಾಯಿ ಕೊಟ್ಟು ಒಂದು ಎಕ್ಸಾಕ್ಟ್ ಕಾಪಿ ಕೀ ಮಾಡಿಸಿದ್ರು. ಯಾಕೆ ಕೀ? ಯಾಕಂದ್ರೆ ಅವರಿಗೆ ಲಾಕ್ನ ಬ್ರೇಕ್ ಮಾಡದೆ ಓಪನ್ ಮಾಡಬೇಕಿತ್ತು. ಸೌಂಡ್ ಇಲ್ಲ, ಡ್ಯಾಮೇಜ್ ಇಲ್ಲ, ರಾಬರಿ ಆಗಿದೆ ಅಂತ ಯಾವುದೇ ಸೈನ್ ಸಿಗಬಾರ್ದು. ನೆಕ್ಸ್ಟ್ ಅವರು ಬ್ಯಾಂಕ್ನ ಫುಲ್ ಸರ್ವೆ ಮಾಡಿದ್ರು. ಟೀಮ್ನ ಒಬ್ಬ ಮೆಂಬರ್ ಲೋನ್ ಕೇಳೋ ಕಸ್ಟಮರ್ ತರ ಬ್ಯಾಂಕ್ ಒಳಗೆ ಹೋಗೋದು. ಅಲ್ಲಲ್ಲಿ CCT ಕ್ಯಾಮೆರಾ ಇತ್ತು ಅಂತ ನೋಟ್ ಮಾಡಿಕೊಂಡು ಬ್ಲೈಂಡ್ ಸ್ಪಾಟ್ಸ್ ಯಾವುದು ಅಂತ ಹುಡುಕಿ ಬ್ಯಾಂಕ್ ಸ್ಟಾಫ್ನ ಡೈಲಿ ರುಟೀನ್ನ ತಿಳ್ಕೊಂಡು ಇದರಿಂದ ಅವರಿಗೆ ಕಳತನ ಮಾಡಕ್ಕೆ ಒಂದು ಕಂಪ್ಲೀಟ್ ಮ್ಯಾಪ್ ಸಿಕ್ತು. ಮತ್ತು ಮಾಸ್ಟರ್ ಮೈಂಡ್ ಮಿರಿಯಾಳ ಲಾಸ್ಟ್ನಲ್ಲಿ ಇನ್ನೊಂದು ಕ್ಲೆವರ್ ಮೂವ್ ಮಾಡ್ತಾನೆ. ಮೇ 9ನೇ ದಿನಕ್ಕೆ ತನ್ನನ್ನೇ ಬೇರೆ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾನೆ. ಹಿಂಗ್ ಮಾಡಿದ್ದರಿಂದ ರಾಬರಿ ಗೊತ್ತಾದಾಗ ಅವನು ಆ ಬ್ರಾಂಚ್ನ ಮ್ಯಾನೇಜರ್ ಆಗಿರಲ್ಲ, ಯಾರಿಗೂ ಅವನ ಮೇಲೆ ಡೌಟ್ ಬರಲ್ಲ. ಅವರು ಪ್ಲಾನ್ ರೆಡಿ ಆಗಿತ್ತು. ಈಗ ಅವರು ಅಟ್ಯಾಕ್ ಮಾಡಕ್ಕೆ ಕರೆಕ್ಟ್ ಟೈಮ್ಗೆ ಕಾಯ್ತಿದ್ರು. ಅವರು ಮೇ 23ರಿಂದ 25ರ ದೊಡ್ಡ ವೀಕೆಂಡ್ ಅನ್ನು ಚೂಸ್ ಮಾಡ್ಕೊಂಡ್ರು. ಯಾಕೆ ಆ ವೀಕೆಂಡ್? ಯಾಕಂದ್ರೆ ಅದೇ ಟೈಮ್ನಲ್ಲಿ ಇಂಡಿಯಾದ ಒಂದು ದೊಡ್ಡ ಇವೆಂಟ್ ಇತ್ತು, IPL. ಅವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ SRH ನಡುವೆ ಒಂದು ಇಂಪಾರ್ಟೆಂಟ್ IPL ಮ್ಯಾಚ್ ಇತ್ತು. ರಾಬರ್ಸ್ಗೆ ಗೊತ್ತಿತ್ತು ಆ ರಾತ್ರಿ ಪೂರ್ತಿ ದೇಶದ ಜನ, ಪೊಲೀಸ್, ಲೋಕಲ್ ಪೀಪಲ್ ಎಲ್ಲ ಮ್ಯಾಚ್ನಲ್ಲಿ ಡಿಸ್ಟ್ರಾಕ್ಟ್ ಆಗಿರ್ತಾರೆ ಅಂತ. ರೋಡ್ ಎಲ್ಲ ಖಾಲಿ ಇರುತ್ತೆ. ಅದು ಅವರ ಆಪರೇಷನ್ಗೆ ಪರ್ಫೆಕ್ಟ್ ಕವರ್ ಆಗಿತ್ತು. ಈಗ ಆ ರಾತ್ರಿ ಏನೇನಾಯ್ತು ಅಂತ ಮಿನಿಟ್ ಬೈ ಮಿನಿಟ್ ನೋಡೋಣ. ರಾತ್ರಿ 8:05 ಒಂದು ಟ್ರಕ್ ಬ್ಯಾಂಕಿಂದ 300 ಮೀಟರ್ ದೂರ ನಿಲ್ಲುತ್ತೆ. ಅದರ ಒಳಗೆ ಎಸ್ಕೇಪ್ ಆಗಕ್ಕೆ 2 ಬೈಕ್ನ ಅಚ್ಚಿ ಇಟ್ಟಿದ್ರು. ರಾತ್ರಿ 8:15 ಟೀಮ್ನ ಒಬ್ಬ ಮೇನ್ ಸ್ಟ್ರೀಟ್ ಲೈಟ್ನ ಪವರ್ ವೈರ್ ಕಟ್ ಮಾಡ್ತಾನೆ. ಪೂರ್ತಿ ಏರಿಯಾ ಕಪ್ಪು ಕತ್ತಲೆ ಆಗುತ್ತೆ. ರಾತ್ರಿ 8:25 ಪಕ್ಕದ CCT ಕ್ಯಾಮೆರಾಗಳನ್ನ ಡಿಸೇಬಲ್ ಮಾಡ್ತಾರೆ. ಒಂದು ಸ್ವಲ್ಪಕ್ಕೆ ಬಟ್ಟೆಯಿಂದ ಮುಚ್ಚುತ್ತಾರೆ. ಈಗ ಅವರು ಯಾರಿಗೂ ಕಾಣಿಸಲ್ಲ. ರಾತ್ರಿ 8:40 ಟೀಮ್ ಬ್ಯಾಂಕ್ ಹತ್ತಿರ ಬರುತ್ತೆ. ಅವರು ಮೇನ್ ಶಟರ್ನ ಬ್ರೇಕ್ ಮಾಡಲ್ಲ. ಅದರ ಬದಲು ಅವರು ಮುಂಚೆನೇ ಲೂಸ್ ಮಾಡಿ ಇಟ್ಟಿರೋ ಒಂದು ವಿಂಡೋ ಗ್ರಿಲ್ನ ತೆಗೆದು ಸೌಂಡ್ ಇಲ್ಲದೆ ಒಳಗೆ ಹೋಗ್ತಾರೆ. ರಾತ್ರಿ 8:52 ಒಳಗೆ ಅವರು ಸ್ಟ್ರಾಂಗ್ ರೂಮ್ ತಲುಪ್ತಾರೆ. ಡೂಪ್ಲಿಕೇಟ್ ಕೀ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಲಾಕ್ ಒಂದು ಸಣ್ಣ ಕ್ಲಿಕ್ ಸೌಂಡ್ ಜೊತೆ ಓಪನ್ ಆಗುತ್ತೆ. ಅವರು ಬೇಗ ಬೇಗ ಗೋಲ್ಡನ್ ಟ್ರಾವೆಲ್ ಬ್ಯಾಗ್ಗಳಿಗೆ ತುಂಬಿಸೋಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಹೊರಡೋ ಮುನ್ನ 2 ತುಂಬಾ ಸ್ಮಾರ್ಟ್ ಕೆಲಸ ಮಾಡ್ತಾರೆ. ಫಸ್ಟ್, ಅವರು CCT ರೆಕಾರ್ಡರ್ನ ಅಂದ್ರೆ ಎಲ್ಲಾ ವಿಡಿಯೋ ಫುಟೇಜ್ ಸ್ಟೋರ್ ಆಗೋ ಮೇನ್ ಕಂಪ್ಯೂಟರ್ನ ತಗೊಂಡು ಹೋಗ್ತಾರೆ. ರೆಕಾರ್ಡರ್ ಇಲ್ಲಂದ್ರೆ ಪ್ರೂಫ್ ಇಲ್ಲ. ಸೆಕೆಂಡ್, ಪೊಲೀಸ್ನ ಕನ್ಫ್ಯೂಸ್ ಮಾಡಕ್ಕೆ ಅವರು ಅಲ್ಲಿ ಮೆಣಸಿನ ಪುಡಿ ಸುರಿದು ಕೆಲವು ಬ್ಲ್ಯಾಕ್ ಮ್ಯಾಜಿಕ್ ಬೊಂಬೆಗಳನ್ನ ಬಿಟ್ಟು ಹೋಗ್ತಾರೆ.
ಇದು ಯಾರೋ ಮೂಢನಂಬಿಕೆ ಟೀಮ್ ಮಾಡಿರೋ ಕೆಲಸ ಅಂತ ಪೊಲೀಸ್ ಅನ್ಕೋಲಿ ಅಂತ. ಮಧ್ಯರಾತ್ರಿ ಆಗೋ ಅಷ್ಟರಲ್ಲಿ ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಅವರು 17 ಬ್ಯಾಗ್ ಗೋಲ್ಡ್ ತುಂಬಿಸಿಕೊಂಡು ಎಸ್ಕೇಪ್ ಆಗಿದ್ರು. ಅವರು ಒಂದು ಟ್ರಕ್ ಮತ್ತು ಒಂದು ಇನ್ನೋವಾ ಕಾರ್ನ ಯೂಸ್ ಮಾಡಿದ್ರು. ನಾವು ಒಂದು ಪರ್ಫೆಕ್ಟ್ ಕ್ರೈಮ್ ಮಾಡಿದ್ದೀವಿ ಅಂತ ಅನ್ಕೊಂಡಿದ್ರು. ಆದರೆ ಅವರು ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು. ಆ ಒಂದು ಮಿಸ್ಟೇಕೆ ಅವರ ಪೂರ್ತಿ ಪ್ಲಾನ್ನ ಹಾಳು ಮಾಡಿದ್ದು. ಬೆಳಗ್ಗಿನ ಜಾವ 2:43 ಅವರು ಇನೋವಾ ಕಾರ್ ಒಂದು ಹೈವೇ ಟೋಲ್ ಬೂತ್ ಕ್ರಾಸ್ ಮಾಡಿ ಹೋಗುತ್ತೆ. ಒಂದು ಕ್ಯಾಮೆರಾ ಆ ಕಾರ್ನ ಒಂದು ಗ್ರೇನಿ ಫೋಟೋ ಹಿಡಿಯುತ್ತೆ. ಆ ಟೈಮ್ಗೆ ಅದು ಒಂದು ಸಾಮಾನ್ಯ ಫೋಟೋ ತರ ಕಾಣಿಸಿತ್ತು. ಆದರೆ ಈ ಒಂದೇ ಫೋಟೋ ಪೊಲೀಸ್ಗೆ ಸಿಕ್ಕಿದ ಮೊದಲ ಎಲೆಕ್ಟ್ರಾನಿಕ್ ಕ್ಲೂ ಆಗಿತ್ತು. ಅದೊಂದೇ ಅವರ ಪೂರ್ತಿ ಕಥೆಯನ್ನ ಬಿಚ್ಚಿದ ಸೂತ್ರ ಆಗಿತ್ತು. ಸಕ್ಸಸ್ಫುಲ್ ಆಗಿ ಎಸ್ಕೇಪ್ ಆದ್ಮೇಲೆ ಆ ಗ್ಯಾಂಗ್ನ ನೆಕ್ಸ್ಟ್ ಚಾಲೆಂಜ್ 59 kg ಗೋಲ್ಡ್ನ ಮಾಯ ಮಾಡೋದಾಗಿತ್ತು. ಅವರು ಅದನ್ನ ಜ್ಯುವೆಲ್ರಿ ತರಾನೇ ಇಟ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದಿತ್ತು. ಅವರು ಅದರ ಐಡೆಂಟಿಟಿನ ಪೂರ್ತಿ ಇರೆಸ್ ಮಾಡಬೇಕಿತ್ತು. ಅವ್ರ ಗಾಡಿ ಹುಬ್ಬಳ್ಳಿ ತಲುಪಿತು ಮತ್ತು ಆ ಗೋಲ್ಡ್ ಬ್ಯಾಗ್ಗಳನ್ನ ಒಂದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಜಾಗಕ್ಕೆ ತಗೊಂಡು ಹೋದ್ರು. ಒಂದು ಪ್ರೈವೇಟ್ ಸ್ಕೂಲ್ನ ಕೆಮಿಸ್ಟ್ರಿ ಲ್ಯಾಬ್ಗೆ. ಮೇನ್ ಅಕ್ಯೂಸ್ಗಳಲ್ಲಿ ಒಬ್ಬ ಚಂದ್ರಶೇಖರ್ ನೆರೆಲ್ಲಾಗೆ ಆ ಸ್ಕೂಲ್ ಜೊತೆ ಕನೆಕ್ಷನ್ ಇತ್ತು. ಅವರು ಆ ಲ್ಯಾಬ್ ಫರ್ನೆಸ್ ಯೂಸ್ ಮಾಡಿ ಎಲ್ಲ ಸರ, ಬಳೆ, ಉಂಗುರಗಳನ್ನ ಮೆಲ್ಟ್ ಮಾಡಿ ಪ್ಲೇನ್ ಗೋಲ್ಡ್ ಬಾರ್ಗಳನ್ನಾಗಿ ಪರಿವರ್ತಿಸಿದ್ರು. ಯಾಕಂದ್ರೆ ಮಲ್ಟ್ ಆದ ಗೋಲ್ಡ್ಗೆ ಐಡೆಂಟಿಟಿ ಇರಲ್ಲ, ಅದರ ಮೇಲೆ ಯಾವುದೇ ಮಾರ್ಕ್ ಇರಲ್ಲ, ಡಿಸೈನ್ ಇರಲ್ಲ, ಅದು ಯಾರಿಗೆ ಸೇರಿದ್ದು ಅಂತ ಟ್ರೇಸ್ ಮಾಡಕ್ಕೆ ಆಗಲ್ಲ. ಅದು ಎವಿಡೆನ್ಸ್ನ ನಾಶ ಮಾಡಕ್ಕೆ ಒಂದು ಕ್ಲಿವರ್ ಐಡಿಯಾ ಆಗಿತ್ತು. ಆದ್ರೆ ಒಂದು ಕ್ಲೂನ ನಾಶ ಮಾಡೋಕೆ ಹೋಗಿ ಅವರು ಇನ್ನೊಂದು ಕ್ಲೂ ಕ್ರಿಯೇಟ್ ಮಾಡಿದ್ರು. ಮೆಲ್ಟ್ ಮಾಡಿದಾಗ ಬಂದಿದ್ದ ಕೆಮಿಕಲ್ ವೇಸ್ಟ್ನ ಅವರು ಪಕ್ಕದಲ್ಲೇ ಇದ್ದ ಬೋರ್ವೆಲ್ಗೆ ಹಾಕಿದ್ರು. ಅದು ಪೊಲೀಸ್ಗೆ ನಂತರ ಒಂದು ಫೊರೆನ್ಸಿಕ್ ಟ್ರೇಸ್ ಆಗಿ ಸಿಕ್ತು. ಗೋಲ್ಡ್ನ ಮೆಲ್ಟ್ ಮಾಡಿದ್ಮೇಲೆ ಅದನ್ನ ಕ್ಲೀನ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬೇಕಿತ್ತು. ಅವರು ಕೆಲವು ಗೋಲ್ಡ್ ಬಾರ್ಗಳನ್ನ ಲೋಕಲ್ ಜ್ಯುವೆಲರ್ಸ್ಗೆ ಮಾರಿ ಕೋಟ್ಯಂತರ ರೂಪಾಯಿ ದುಡ್ಡು ಮಾಡಿದ್ರು. ಆದ್ರೆ ಅಷ್ಟೊಂದು ಬ್ಲ್ಯಾಕ್ ಮನಿನ ಏನ್ ಮಾಡೋದು? ಅವರ ನೆಕ್ಸ್ಟ್ ಸ್ಟಾಪ್ ಗೋವಾ ಆಗಿತ್ತು. ಆಲ್ರೆಡಿ ಗ್ಯಾಮ್ಲರ್ ಅಂತ ಹೆಸರಾಗಿದ್ದ ನೆರೆಲ್ಲ ರಾಬರಿಯಿಂದ ಬಂದಿದ್ದ 1,16,00,000 ರೂಪಾಯಿ ನಗದು ತಗೊಂಡು ಸೀದಾ ಮೆಜೆಸ್ಟಿಕ್ ಪ್ರೈಡ್ ಕ್ಯಾಸಿನೋಗೆ ಹೋದ. ಆ ಕ್ಯಾಶ್ ಇಂದ ಕ್ಯಾಸಿನೋ ಚಿಪ್ಸ್ ತಗೊಂಡ. ಸ್ವಲ್ಪ ಹೊತ್ತಾದ್ಮೇಲೆ ಆ ಚಿಪ್ಸ್ನ ಮತ್ತೆ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿಸ್ಕೊಂಡ. ಅಷ್ಟೇ, ರಾಬರಿಯಿಂದ ಬಂದಿದ್ದ ಬ್ಲ್ಯಾಕ್ ಮನಿ ಈಗ ಕಝಿನೋಯಿಂದ ಬಂದಿದ್ದ ವೈಟ್ ಮನಿ ಆಗಿತ್ತು. ಇದು ಮನಿ ಲಾಂಡ್ರಿಂಗ್ನ ಒಂದು ಕ್ಲಾಸಿಕ್ ಟ್ರಿಕ್ ಆಗಿತ್ತು. ಆದ್ರೆ ಈ ಟ್ರಿಕ್ ಕೂಡ ಒಂದು ಡಿಜಿಟಲ್ ಫುಟ್ ಪ್ರಿಂಟ್ನ ಕ್ರಿಯೇಟ್ ಮಾಡಿಬಿಡ್ತು. ಕಝಿನೋದಲ್ಲಿ ಅಷ್ಟು ದೊಡ್ಡ ಕ್ಯಾಶ್ ಟ್ರಾನ್ಸಾಕ್ಷನ್ ಯಾವಾಗಲೂ ಗಮನಕ್ಕೆ ಬರುತ್ತೆ ಮತ್ತು ಈ ಫೈನಾನ್ಷಿಯಲ್ ಟ್ರೇಲ್ ಪೊಲೀಸ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ಲೂ ಆಗೋಯ್ತು. ಆ ಗ್ಯಾಂಗ್ ತಾವು ಮಾಡಿದ ಕ್ರೈಮ್ನ ಮುಚ್ಚಕ್ಕೆ ಇಟ್ಟ ಪ್ರತಿಯೊಂದು ಹೆಜ್ಜೆಯಲ್ಲೂ ಅರಿವಿಲ್ಲದೆ ಪೊಲೀಸ್ಗೆ ಹೊಸ ಕ್ಲೂಗಳನ್ನ ಬಿಟ್ಟು ಹೋಗ್ತಿದ್ರು. ರಾಬರಿ ಮುಗಿದಿತ್ತು, ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ಆ ಶನಿವಾರ ರಾತ್ರಿಯಿಂದ ಭಾನುವಾರ ಬೆಳಗ್ಗೆ ತನಕ ಮನಗೂಳಿ ಊರು ನೆಮ್ಮದಿಯಾಗಿ ಮಲಗಿತ್ತು. ಬ್ಯಾಂಕ್ ಒಳಗೆ 53 ಕೋಟಿ ರಹಸ್ಯ ಅಡಗಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ ಪರ್ಫೆಕ್ಟ್ ಕ್ರೈಮ್ ಇನ್ನೂ ಪರ್ಫೆಕ್ಟ್ ಆಗಿಯೇ ಇತ್ತು. ಆದರೆ ಭಾನುವಾರ ಮೇ 25 ಬೆಳಗ್ಗೆ ಸಂಭಾಜಿ ಡಿ ಕಾಮಕರ್ ಅಂತ ಒಬ್ಬ ಕ್ಲೀನಿಂಗ್ ಸ್ಟಾಫ್ ತನ್ನ ರುಟೀನ್ ಕೆಲಸಕ್ಕೆ ಬ್ಯಾಂಕಿಗೆ ಬಂದನು. ಪ್ರತಿ ವಾರ ತರಾನೇ ಶಟರ್ ಓಪನ್ ಮಾಡಕ್ಕೆ ಮುಂದೆ ಹೋದನು. ಆದರೆ ಈ ಸಲ ಏನೋ ಸರಿ ಇಲ್ಲದೆ ಇದ್ದಂಗೆ ಅನಿಸ್ತು. ಕನ್ಫ್ಯೂಸ್ ಆಗಿ ಹೆದರಿಕೆಯಿಂದ ಅವನು ಆವಾಗಲೇ ಬ್ಯಾಂಕ್ನ ಮ್ಯಾನೇಜರ್ ಕಲ್ಮೇಶ್ ಲಾಯಪ್ಪ ಪೂಜಾರಿಗೆ ಫೋನ್ ಮಾಡಿದನು. 1 ಗಂಟೆ ಒಳಗೆ ಮ್ಯಾನೇಜರ್ ಮತ್ತು ಬೇರೆ ಬ್ಯಾಂಕ್ ಆಫೀಸರ್ಸ್ ಅಲ್ಲಿಗೆ ಬಂದರು. ಅವರು ಒಳಗೆ ಹೋದಾಗ ಅವರಿಗೆ ಪೂರ್ತಿ ಪಿಕ್ಚರ್ ಸಿಕ್ತು. ಸ್ಟ್ರಾಂಗ್ ರೂಮ್ ಓಪನ್ ಆಗಿತ್ತು ಮತ್ತು ಗೋಲ್ಡ್ ಮಾಯ ಆಗಿತ್ತು. ಅವರು ಬೇಗ ಸೆಕ್ಯೂರಿಟಿ ರೂಮ್ ಚೆಕ್ ಮಾಡಿದ್ರು, ಆದರೆ CCT ರೆಕಾರ್ಡರ್ ಮಿಸ್ ಆಗಿತ್ತು. ರಾಬರ್ಸ್ ಒಂದೊಂದು ವಿಡಿಯೋ ಎವಿಡೆನ್ಸ್ನ ಕೂಡ ತಗೊಂಡು ಹೋಗಿದ್ರು. ತಕ್ಷಣ ಪೊಲೀಸ್ಗೆ ಫೋನ್ ಮಾಡಲಾಯಿತು. ಈಗ ಇನ್ವೆಸ್ಟಿಗೇಷನ್ ವಿಜಯಪುರದ SP ಲಕ್ಷ್ಮಣ ನಿಂಬರಗಿಯವರ ಕೈಯಲ್ಲಿತ್ತು. ಅವರು ಈ ಕೇಸ್ನಿ ಸಾಲ್ವ್ ಮಾಡಕ್ಕೆ 8 ಸ್ಪೆಷಲ್ ಟೀಮ್ಗಳನ್ನು ರಚಿಸಿದ್ರು. ಮೊದಲಿಗೆ ಪೊಲೀಸ್ ಹತ್ರ ಸಾಕಾದಷ್ಟು ಕ್ಲೂಗಳು ಇರಲಿಲ್ಲ. ರಾಬರ್ಸ್ ಒಳ್ಳೆ ಪಜಲ್ ಬಿಟ್ಟು ಹೋಗಿದ್ರು. ಫಿಂಗರ್ ಪ್ರಿಂಟ್ಸ್ ಇಲ್ಲ, ವಿಟ್ನೆಸ್ ಇಲ್ಲ, CCTV ರೆಕಾರ್ಡರ್ ಮಿಸ್ ಆಗಿದೆ ಮತ್ತು ಅವರನ್ನ ಮಿಸ್ಗೈಡ್ ಮಾಡಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಬೊಂಬೆಗಳು. ಆದ್ರೆ SP ನಿಂಬರಗಿ ಮತ್ತು ಅವ್ರ ಟೀಮ್ ಡಿಸ್ಟ್ರಾಕ್ಟ್ ಆಗಲಿಲ್ಲ. ಅವರು ಬೇಸಿಕ್ ಇಂಟೆಲಿಜೆಂಟ್ ಪೊಲೀಸ್ ಕೆಲಸನ ಸ್ಟಾರ್ಟ್ ಮಾಡಿದ್ರು. ಬ್ಯಾಂಕ್ ಒಳಗೆ ವಿಡಿಯೋ ಇಲ್ದಿದ್ರಿಂದ ಅವರು ಹೊರಗೆ ಹುಡುಕೋಕೆ ಶುರು ಮಾಡಿದ್ರು. ಅವರು ಎಲ್ಲಾ ಹೈವೇ ಮತ್ತು ಟೋಲ್ ಕ್ಯಾಮೆರಾ ಫೋಟೋನ ಚೆಕ್ ಮಾಡೋಕೆ ಶುರು ಮಾಡಿದ್ರು ಮತ್ತು ಬೇಗನೆ ಅವರಿಗೆ ಒಂದು ಕ್ಲೂ ಸಿಕ್ತು. ಬೆಳಗ್ಗಿನ ಜಾವ 2:43 ಆ ಇನೋವಾ ಕಾರ್ನು ಫೋಟೋ. ಲೈಸೆನ್ಸ್ ಪ್ಲೇಟ್ ಯೂಸ್ ಮಾಡಿ ಅವರು ಕಾರ್ನು ಓನರ್ನು ಟ್ರೇಸ್ ಮಾಡಿದ್ರು ಮತ್ತು ಆ ಓನರ್ಗೆ ಎಕ್ಸ್ ಮ್ಯಾನೇಜರ್ ವಿಜಯ್ ಕುಮಾರ್ ಮಿರಿಯಾಳ ಜೊತೆ ಕನೆಕ್ಷನ್ ಇತ್ತು. ತಕ್ಷಣ ಆ ಇನ್ಸೈಡರ್ ನಂಬರ್ 1 ಸಸ್ಪೆಕ್ಟ್ ಆಯಿತು. ನಂತರ ಪೊಲೀಸ್ ಟೆಕ್ನಾಲಜಿ ಯೂಸ್ ಮಾಡಿ ಬೇರೆ ಡಾಟ್ಸ್ ಕನೆಕ್ಟ್ ಮಾಡಿದ್ರು. ಅವರು ಮೊಬೈಲ್ ಫೋನ್ ರೆಕಾರ್ಡ್ಸ್ ಚೆಕ್ ಮಾಡಿದ್ರು. ರಾತ್ರಿ ಮಿರಿಯಾಳನ್ ಫೋನ್ ಬ್ಯಾಂಕ್ ಪಕ್ಕದಲ್ಲೇ ಆಕ್ಟಿವ್ ಆಗಿತ್ತು ಅಂತ ಗೊತ್ತಾಯಿತು. ಡೂಪ್ಲಿಕೇಟ್ ಕೀ ಮಾಡಿದ್ದು ಲಾಕ್ ಸ್ಮಿತ್ನ ಹುಡುಕಿ ಹಿಡಿದ್ರು ಮತ್ತು ಅವನು ದುಡ್ಡು ಕೊಟ್ಟವರ ಹೆಸರನ್ನ ಹೇಳಿದ.
ನಿಧಾನವಾಗಿ ತಾಳ್ಮೆಯಿಂದ ಪೊಲೀಸ್ ಆ ಪಜಲ್ನ ಎಲ್ಲಾ ಪೀಸ್ಗಳನ್ನ ಒಂದೊಂದಾಗಿ ಜೋಡಿಸಿದ್ರು. ರಾಬರಿಯಾದ 1 ತಿಂಗಳ ನಂತರ ಜೂನ್ 27ರಂದು ಪೊಲೀಸ್ 3 ಮೇನ್ ಪ್ಲಾನರ್ಸ್ನು ಅರೆಸ್ಟ್ ಮಾಡಿದ್ರು: ಮಿರಿಯಾಳ್, ನೆರೆಲ್ಲಾ ಮತ್ತು ಮೋಕಾ. ಕೆಲವೇ ದಿನಗಳಲ್ಲಿ ಇನ್ನೂ 12 ಮಂದಿ ಟೀಮ್ ಮೆಂಬರ್ಸ್ನು ಅರೆಸ್ಟ್ ಮಾಡಲಾಯಿತು. ಪೊಲೀಸ್ ಸುಮಾರು 39 ಕೆಜಿ ಮಲ್ಟ್ ಆಗಿದ್ದ ಗೋಲ್ಡ್ ಮತ್ತು 1 ಕೋಟಿಗಿಂತ ಹೆಚ್ಚು ಕ್ಯಾಶ್ನ ರಿಕವರ್ ಮಾಡಿದ್ರು. ಹಾಗಾದ್ರೆ ಈ ಇನ್ಕ್ರೆಡಿಬಲ್ ಕಥೆಯಿಂದ ನಾವು ಕಲಿಯೋ ಫೈನಲ್ ಪಾಠ ಏನು? ಮನಗೂಳಿ ಹೀಸ್ಟ್ ಪ್ಲಾನಿಂಗ್ನಲ್ಲಿ ಒಂದು ಮಾಸ್ಟರ್ ಕ್ಲಾಸ್ ಆಗಿತ್ತು. ಇದು ಇನ್ಸೈಡರ್ ನಾಲೆಜ್ ಜೊತೆ ಮೂವಿ ಇನ್ಸ್ಪೈರ್ಡ್ ಟ್ರಿಕ್ಸ್ನು ಬ್ಲೆಂಡ್ ಮಾಡಿರೋ ಪ್ಲಾನ್ ಆಗಿತ್ತು. ಒಂದು ಟೋಲ್ ಕ್ಯಾಮೆರಾಯಿಂದ ಬಂದಿದ್ದ ಒಂದೇ ಒಂದು ಫೋಟೋ, ಒಂದೇ ಒಂದು ಫೋನ್ ಸಿಗ್ನಲ್, ಈ ಸಣ್ಣ ಡಿಜಿಟಲ್ ಕ್ಲೂಗಳೇ ಪೊಲೀಸ್ಗೆ 53 ಕೋಟಿ ದೊಡ್ಡ ರಾಬರಿನ ಸಾಲ್ವ್ ಮಾಡಕ್ಕೆ ಸಾಕಾಗಿತ್ತು. ಇದು ಒಂದು ಬೋಲ್ಡ್ ಪ್ಲಾನ್ ಆಗಿತ್ತು, ಆದ್ರೆ ಕೊನೆಯಲ್ಲಿ ಪೊಲೀಸ್ನ ಪೇಷನ್ ವರ್ಕ್ ಮತ್ತು ಮಾಡರ್ನ್ ಟೆಕ್ನಾಲಜಿಗೆ ಜಯ ಸಿಕ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ.